ಪುಸ್ತಕ ಬರೆಯಲು ಕುಳಿತಾಗ ನನ್ನ ಹತ್ತಿರ ಹಾಳೆಯೂ ಇತ್ತು, ಲೇಖನಿಯೂ ಇತ್ತು, ಚಾವಣಿಯೂ ಇತ್ತು, ಬೆಳಕು ಇತ್ತು. ಆದರೆ ಅನುಭವ ಇರಲಿಲ್ಲ. ಪುಸ್ತಕ ಬರೆಯಲು ಅನುಭವ ಎಷ್ಟು ಮುಖ್ಯವೆಂದರೆ, ಅನುಭವವಿಲ್ಲದೆ ಪುಸ್ತಕ ಬರೆಯಲು ಕುಳಿತಾಗ ಹಸೆ ಮಳೆ ಮೇಲೆ ಕುಳಿತ ಮದುಮಗನಿಗೆ ಮದುಮಗಳೇ ಇರಲಿಲ್ಲ ಎಂಬಂತೆ ಕಾಣುತ್ತಿತ್ತು. ಅನುಭವ ಇಲ್ಲದೆ ಪುಸ್ತಕ ಬರೆಯಲು ನನಗೆ ಉತ್ಸಾಹವಿರಬಹುದು, ಆದರೆ ಅನುಭವವಿಲ್ಲದೆ ಪುಸ್ತಕ ಬರೆಯಲು ಪ್ರಾರಂಭಿಸಿದಾಗ ನಾನು ರಚಿಸಿದ ಪಾತ್ರಧಾರಿಗಳಿಗೆ ಉತ್ಸಾಹವಿರಲಿಲ್ಲ. ಇನ್ನು ಓದುಗರಿಗೆ ಎಂದಿ ಉತ್ಸಾಹ ಬರಬೇಕು. ಅನುಭವ ಇಲ್ಲದ ಅವಿವೇಕಿ ಲೇಖಕ ನಾನು ನನ್ನ ಉತ್ಸಾಹಕ್ಕೋಸ್ಕರ ಒಂದು ಪಾತ್ರವನ್ನು ಕೊಲ್ಲಲು ಹೊರಟಿದ್ದೆ. ದಿಕ್ಕಿಲ್ಲದ ಕುದುರೆಯು ನಾನು ಓಡುವ ಬಯಕೆಯಲ್ಲಿ ಒಬ್ಬ ಸವಾರನ ಕೆಡವಲು ಹೊರಟಿದ್ದೆ. ಅನುಭವ ಕತ್ತಲೆಗೆ ಬೆಳಕಿದ್ದಂತೆ, ಅನುಭವ ಹೆಣ್ಣಿಗೆ ಕುಂಕುಮ ಬಿದ್ದಂತೆ, ಅನುಭವ ತಂದೆಗೆ ದೊಡ್ಡ ಮಗನಿದ್ದಂತೆ, ಯಾರಿಲ್ಲದಿದ್ದರೂ ಅವನಿದ್ದಾನೆ ಎಂಬ ಭರವಸೆ. ಯಾರು ಹೇಳಿದ್ದು ಅನುಭವ ಇಲ್ಲದಿದ್ದರೂ ಪರವಾಗಿಲ್ಲ, ಮಾಡುವ ಛಲವಿರಬೇಕೆಂದು? ಅನುಭವ ಸುಡುವ ಸೂರ್ಯನಂತೆ ಇರುವ ತನಕ ಬೆಳಕು ನೀಡುತ್ತಾನೆ, ಇರದಿದ್ದರೆ ಕತ್ತಲೆಗೆ ದಾರಿ ಮಾಡಿಕೊಡುತ್ತಾನೆ.